ಸತತ 6 ಸೋಲ್ಗಳನ್ನ ಕಂಡಿದ್ ಗುರು ಪಂಜಾಬ್. ಇಷ್ಟೇಳಿ 6 ಸೋತಾಗಿಂದ ಇದು 7ನೇ ಮ್ಯಾಚ್ಗೆ ಒಂದು ಫಸ್ಟ್ 7 ಮ್ಯಾಚ್ ಅಲ್ಲಿ ಒಂದು ಮಳೆಯಿಂದ ಇದಾಗಿತ್ತು ಬಿಟ್ರೆ ಇನ್ ಎಲ್ಲಾ ಮ್ಯಾಚು ಗೆದ್ದಿದ್ರು. ಆಮೇಲೆ 6 ಮ್ಯಾಚ್ ಅಲ್ಲಿ 6 ಸೋಲು ಇದು ಆಮೇಲೆ 7ನೇ ಮ್ಯಾಚ್ ಆದ್ಮೇಲೆ 14ನೇ ಲಾಸ್ಟ್ ಮ್ಯಾಚ್ ಅಲ್ಲಿ ಒಂದು ಗೆಲುವು. ಇದಕ್ಕೆ ಮೇನ್ ಕಾರಣ ಅವ್ರ ಕ್ಯಾಪ್ಟನ್ ಸರ್ಪಂಚ್ ಕಸಾಬ್. ಎಲ್ಲರಿಗೂ ಸರಿಯಾಗಿ ಹೊಡೆದ ಸರ್ಪಂಚ್ ಕಸಾಬ್, ಎಲ್ಲರಿಗೂ ಸರಿಯಾಗಿ ಹೊಡೆದ. ಮೇನ್ ಏನು ಶ್ರೇಯಸ್ ಅಯ್ಯರ್ ಏನ್ ಸೂಪರ್ ಆಗಿ ಇನ್ನಿಂಗ್ಸ್ ಆಡಿದ್ರು ಅಷ್ಟೇ ಇಂಪಾರ್ಟೆನ್ಸ್ ಪ್ರಭ್ಮಾನ್ ಸಿಂಗ್ ಕೊಡ್ಬೇಕು. ಪ್ರಭ್ಮಾನ್ ಸಿಂಗು ಅಷ್ಟೇ ಈ ಜೊತೆ ಇನ್ನಿಂಗ್ಸ್ ಬಿಲ್ಡ್ ಮಾಡಿ ಒಳ್ಳೆ ಮೂಮೆಂಟ್, ಒಳ್ಳೆ ಹೆಲ್ದಿ ಸ್ಟ್ರೈಕ್ ರೇಟ್ ಅಲ್ಲೇ ಆಡಿದ್ರು. ಪ್ರಭ್ಮಾನ್ ಸಿಂಗ್ ಸ್ವಲ್ಪ ಲೆಸ್ ಅವರಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಗುರು. ಬೇರೆ ಈಗ ನೀವು ನೋಡ್ಬೋದು ಪ್ರಿಯಾನ್ ಶರಿ ಆಗ್ಲಿ, ವೈಭವ್ ಸೂರ್ಯವಂಶಿ ಆಗ್ಲಿ, ಅವರಿಗೆಲ್ಲ ಅಭಿಷೇಕ್ ಶರ್ಮಾ ಇವರಿಗೆಲ್ಲ ಸ್ವಲ್ಪ ಇಂಪಾರ್ಟೆನ್ಸ್ ಜಾಸ್ತಿ, ಸ್ವಲ್ಪ ಹೈಲೈಟ್ ಬೀಮ್ ಲೈಟ್ ಅಲ್ಲೇ ಇರ್ತಾರೆ ಯಾವಾಗ್ಲೂ. PR ಟೀಮ್ ಚೆನ್ನಾಗಿದೆ. ಪ್ರಭ್ಮಾನ್ ಸಿಂಗ್ ಏನಂದ್ರೆ ಅಷ್ಟೊಂದು ಇದ್ ಕಾಣಲ್ಲ, ಬಟ್ ಪ್ರಭ್ಮಾನ್ ಸಿಂಗ್ ಒಬ್ಬ ಕ್ವಾಲಿಟಿ ಪ್ಲೇಯರ್ ಗುರು. ಯಾಕೆಂದ್ರೆ ನೀವು ಪಂಜಾಬಿಗೆ ಎಲ್ಲ ಇಷ್ಟ ಕಷ್ಟ ಸಿಚುವೇಶನ್ ಪಂಜಾಬಿಗೆ ಕೈ ಹಿಡಿದ್ರೆ ಪ್ರಭ್ಮಾನ್ ಸಿಂಗ್. ಇವತ್ತು ಪ್ರಿಯಾನ್ ಶಾರ್ಯ ಕ್ವಾಲಿಟಿ ಬೌಲಿಂಗ್ ಮುಂದೆ ಅಷ್ಟು ಆಡಿಲ್ಲ ಗುರು, ನಾನು ಹೇಳ್ಬೇಕು. ಭುವನೇಶ್ವರ್ ಕುಮಾರ್ ಆಡಿಲ್ಲ, ಶಮ್ಮಿ, ಆರ್ಚರ್ ಇವ್ರ ಮುಂದೆಲ್ಲ ಆಲ್ಮೋಸ್ಟ್ ಡಮ್ಮಿ ಆಗಿದ್ದಾನೆ. ಸಿರಾಜು, ರಬಾಡ ಇವ್ರ ಜೊತೆ ಎಲ್ಲ ಆಡಿದ್ದಾನೆ. ಇದು ಕ್ವಾಲಿಟಿ ಬೌಲಿಂಗ್ ಆಡಿಲ್ಲ. ಕ್ವಾಲಿಟಿ ಬೌಲಿಂಗ್ ಸ್ವಲ್ಪ ಏನೋ ಇವ್ರು ಅಂಡರ್ 19 ಬೌಲರ್ಸ್ ಇಂಡಿಯಾ ಕ್ಯಾಪಿಟಲ್ ಅವ್ರ ಜೊತೆ ಹೊಡೆದಿದ್ದಾನೆ ಬಿಟ್ರೆ ದೊಡ್ಡ ದೊಡ್ಡ ಬೌಲರ್ಗೆ ಅವ್ನು ಅಷ್ಟು ಟಾರ್ಗೆಟ್ ಮಾಡಿಲ್ಲ. ಬಟ್ ಪ್ರಭ್ಮಾನ್ ಸಿಂಗ್ ಇದೆ ಕ್ವಾಲಿಟಿ ಪ್ಲೇಯರ್ ಗಳು ಹೇಳ್ತೀನಿ. ಒಳ್ಳೆ ಟೆಕ್ನಿಕ್ ಇದೆ. ನೋಡಕ್ ನಿಮ್ಗೆ ಅಷ್ಟು ಟೆಕ್ನಿಕ್ ಇಲ್ಲ ಅನ್ಸುತ್ತೆ, ಬಟ್ ಕ್ವಾಲಿಟಿ ನಿಮ್ಗೆ ಶಾರ್ಟ್ ಸೆಲೆಕ್ಷನ್ ಆಗ್ಲಿ, ಪುಲ್ ಆಗ್ಲಿ, ಕವರ್ ಡ್ರೈವ್ ಆಗ್ಲಿ, ಮತ್ತೆ ಸ್ಟ್ರೈಟ್ ಡ್ರೈವ್ ಹೊಡಿತಾರೆ ಅದಾಗ್ಲಿ, ಮತ್ತೆ ಎಲ್ಲ ತರ ಶಾರ್ಟ್ಸ್ ಇದೆ. ಸ್ಪಿನ್ನರ್ಸ್ ಸ್ವೀಪ್ ಹೊಡೆಯಕ್ ಬರುತ್ತೆ, ಸ್ಪಿನ್ನರ್ಸ್ ಎಸ್ಪೆಷಲಿ ಕಟ್ಟು ಚೆನ್ನಾಗ್ ಆಡ್ತಾರೆ. ಹಂಗಾಗಿ ಕ್ವಾಲಿಟಿ ಆಟ ಆಡಿದ್ದು ಪ್ರಭ್ಮಾನ್ ಸಿಂಗ್. ಇನ್ನು ಶ್ರೇಯಸ್ ಅಯ್ಯರ್ ಬಗ್ಗೆ ಮಾತಾಡೋಣ. ಶ್ರೇಯಸ್ ಅಯ್ಯರ್ಗೆ ಒಂದ್ ಪ್ರಾಬ್ಲಮ್ ಇತ್ತು ಅವಾಗ, ಪುಲ್ ಶಾರ್ಟ್. ಯಾವ್ದೇ ಶಾರ್ಟ್ ಬಾಲ್ ಹಾಕಿದ್ರು ಪುಲ್ ಆಡಕ್ ಬರ್ತಿಲ್ಲ, ಸುಮ್ನೆ ಎಲ್ಲೋ ಬ್ಯಾಟ್ ಪೀಸರ್ ಕ್ಯಾಚ್ ಕೊಡ್ದು. ಇವಾಗ ಶ್ರೇಯಸ್ ಅಯ್ಯರ್ ಶಾರ್ಟ್ ಅವೆಲ್ಲ 6ಗೆ ಹೋಗೋದು. ಶಾರ್ಟ್ ಬಾಲ್ ಟ್ರೈ ಮಾಡಿದ್ರು ಬೋಲರ್, ಫಾಸ್ಟ್ ಬಾಲರ್, ಎಲ್ಲ 6ಗಳಿಗೆ ಧೂಳಿಪಟ ಆಗೋದ್ರು. ಒಳ್ಳೆ ಒಂದು ಕ್ಲಾಸಿ 100 ಹೊಡೆದಿದ್ದು ಸರ್ಪಂಚ್ ಕಸಾಬ್, ಅದ್ ಹೇಳ್ಬಲ್ಲೆ. ಯಾವ ತರ ಇನ್ನಿಂಗ್ಸ್ ಇತ್ತು ಅಂದ್ರೆ ಶ್ರೇಯಸ್ ಅಯ್ಯರ್ ಒಂದ್ ಮೂಮೆಂಟ್ ಓಕೆ 33-34 ಬಾಲ್ಗೆ 50 ರೀಚ್ ಆಗ್ತಾರೆ, 32-34. ಆಮೇಲಿಂದ ಎಕ್ಸಲೇಟ್ ಮೇಲೆ ಕಾಲ್ ಇಟ್ಟಿದ್ ಕಾಲ್ ತೆಗ್ದೇ ಇಲ್ಲ. ಎಕ್ಸಲೇಟ್ ಮೇಲೆ 16-17 ಬಾಲ್ ಒಳಗೆ 100. ಲಾಸ್ಟಿಗೆ ಅಂತೂ ಒಳ್ಳೆ ನಾಲ್ಕು ಬ್ಯೂಟಿಫುಲ್ ಆಗಿ ಇನ್ನಿಂಗ್ಸ್ ನ ಬಿಲ್ಡ್ ಮಾಡ್ಕೊಂಡು ಹೋದ್ರು ಇಬ್ರೆ. ಕ್ವಾಲಿಟಿ ಏನ್ ಕಾಪರ್ ಕೊಹ್ಲಿ ಆಗ್ಲಿ ಬೇಗ ವಿಕೆಟ್ ಹೋಯ್ತು, ಆ ವಿಕೆಟ್ ಹೋದ್ಮೇಲೆ ಒಂದು ಇನ್ನಿಂಗ್ಸ್ ಬೇಕಿತ್ತು. ಆ ಇನ್ನಿಂಗ್ಸ್ ನ ಬಿಲ್ಡ್ ಮಾಡ್ಕೊಂಡು ಚೆನ್ನಾಗಿ ಫಿನಿಶ್ ಮಾಡಿದ್ರು. 18th ವರೆಗೆ ಬೇಗ ಫಿನಿಶ್ ಮಾಡಿದ್ರು, ಒಂದು ಒಳ್ಳೆ ರನ್ ರೇಟ್ ಸಿಗುತ್ತೆ ಅಂತ. ಯಾಕೆ ಅಂದ್ರೆ ಅಕಸ್ಮಾತ್ ನಾಳೆ ರಾಜಸ್ಥಾನ್ ಸೋತ್ರೆ KKRಗೆ ಅಂತ ಮ್ಯಾಟರ್ ಬಂದ್ರೆ KKR ರೆಡ್ ಗೆಲ್ಬೇಕು. KKR ತುಂಬಾ ಕಷ್ಟ ಆಗುತ್ತೆ, ಅಷ್ಟು ಸುಲಭ ಇಲ್ಲ ಗೆಲ್ಲಕ್ಕೆ. ಯಾಕೆಂದ್ರೆ ಗೆದ್ರು 15 ಪಾಯಿಂಟ್ಸ್ ಬಂದ್ರು ನೆಟ್ ರನ್ ರೇಟ್ ಮುಖ್ಯ. ಹಂಗಾಗಿ ಅದಕ್ಕೆ ಇನ್ನಿಂಗ್ಸ್ ನ ಬೇಗ ಫಿನಿಶ್ ಮಾಡಕ್ಕೆ ಟ್ರೈ ಮಾಡಿದ್ರು. ಒಂದ್ಸರಿ ಇನ್ನಿಂಗ್ಸ್ ರನ್ ಕಮ್ಮಿ ಆಗ್ತಾ ಇದ್ದಂಗೆ ಅದಕ್ಕೆಲ್ಲ ಶ್ರೇಯಸ್ ಅಯ್ಯರ್ ಮುಖ್ಯ ಕಾರಣ. ಓಕೆ ಸೋತಿದ್ದಾರೆ, ಬಟ್ ಇಲ್ಲಿ ಒಂದು ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿ ಎಲ್ಲಿ ಎಡವಟ್ ಆಯ್ತು ಅಂದ್ರೆ ನಿಮಗೆ 20th ಓವರ್ ಏನ್ LIC ಬ್ಯಾಟಿಂಗ್ ಮಾಡ್ತಾರೆ 20th ಓವರ್ RCB ಕೊಡೋದು. ಓಕೆ RCB ಟಾಪ್ ಕೊಡೋದು, ಬಟ್ ನಿಮಗೆ ಅವತ್ತಿನ ದಿನ ಯಾರಿಗೆ ಚೆನ್ನಾಗಿತ್ತು, ವೈಶಾಖ್ ವಿಜಯ್ ಕುಮಾರ್ 3 over 26 ಕೊಟ್ಟಿದ್ರು. ಅವ್ರ ಜೊತೆ ಹೋಗ್ಬೇಕಿತ್ತು ನೀವು. ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ವೈಶಾಖ್ ವಿಜಯ್ ಕುಮಾರಿಗೂ, ಎಕ್ಸ್ಪೀರಿಯನ್ಸ್ ಇದೆ. ಅಲ್ಲಿ ಹೋಗಿದ್ರೆ ಸ್ವಲ್ಪ ಹೆಲ್ಪ್ ಆಗ್ತಿತ್ತು. ಬಟ್ ಗೇಮ್ ಗೆದ್ರಿಂದ ಅವೆಲ್ಲ ಬರಲ್ಲ, ಗೇಮ್ ಸೋತಿದ್ರೆ ಅವೆಲ್ಲ ಬರ್ತಿತ್ತು. ಬಿಕಾಸ್ ಹರ್ಷದೀಪ್ ಸಿಂಗ್ 3 ಓವರಿಗೆ 50 ಮೇಲೆ ರನ್ ಕೊಟ್ರು, ಅದೊಂದು ಎಕ್ಸ್ಪೀರಿಯನ್ಸ್ ಅದು. ಮತ್ತೆ ಒಳ್ಳೆ ಬೌಲಿಂಗ್ ಆನ್ಸನ್ ಆಗ್ಲಿ, ಚಾಲ್ ಎವ್ರಿ ಡೇ ಗುಡ್ ಬೌಲಿಂಗ್ ಆಪ್ಷನ್ ಚಾಲ್ ಗುರು. ಚಾಲ್ಗೆ ಲೆಫ್ಟ್ ಹ್ಯಾಂಡ್ರು ರೈಟ್ ಹ್ಯಾಂಡ್ರು ಮ್ಯಾಟರ್ ಆಗಲ್ಲ, ಬಟ್ ಅಲ್ಲಿ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ಪಂಜಾಬಿನಲ್ಲಿ. ಲೆಫ್ಟ್ ಹ್ಯಾಂಡ್ ಇದ್ದಾಗ ಚಾಲಿಗೆ ಬಾಲೆ ಕೊಟ್ಟಿಲ್ಲ, ಒಂದೊಂದ್ಸರಿ ಸ್ಪಿನ್ನರ್ಸಿಗೆ ಬಾಲ್ ಕೊಟ್ಟಿಲ್ಲ. ಚಾಲಿಗೆ ಯಾವ ಗ್ರೌಂಡು ಯಾವ ಪಿಚ್ಚು ಏನು ಮ್ಯಾಟರ್ ಆಗಲ್ಲ, ಲೆಫ್ಟ್ ಹ್ಯಾಂಡ್ರ್ ಆಗ್ಲಿ ರೈಟ್ ಹ್ಯಾಂಡ್ ಆಗಲಿ ಇಬ್ರಿಗೂ ಬಾಲ್ನ ಅವೇ ತಗೊಂಡು ಹೋಗೋ ಕೆಪಾಬಿಲಿಟಿ ಇದೆ. ರೈಟ್ ಹ್ಯಾಂಡ್ರಿಗೂ ಅವೇ ತಗೊಂಡು ಹೋಗ್ತಾರೆ, ಬೇಕಾದ್ರೆ ಲೆಫ್ಟ್ ಹ್ಯಾಂಡ್ರಿಗೂ ಅವೇ ತಗೋತಿದೆ, ಬೇಕಾದ್ರೆ ಒಳಗ್ ತರ ತಾಕತ್ತು ಇದೆ, ಇಬ್ರಿಗೂ ಒಳಗ್ ತರ ತಾಕತ್ ಇರೋದು ಚಾಲಿಗೆ ಅದೇನ್ ಮ್ಯಾಟರ್ ಆ ಬೌಲಿಂಗ್ ಕೊಡ್ಬೇಕು. ಬಟ್ ಓಕೆ ಪಂಜಾಬ್ ಎಲ್ಲಾ ಮ್ಯಾಚ್ ಸೋತಿ ಲಾಸ್ಟಿಗೆ ಫಿಟ್ ಇದೆ. LSG ಗುರು ರಿಷಬ್ ಪಂತ್ ಪುರಾಣ ಮುಂದಿನ ವರ್ಷ ಆಕ್ಷನ್ ಅಲ್ಲಿ ಬಿಡಿ. ಮತ್ ಬೇಕಾದ್ರೆ ತಾನದ ಕಮ್ಮಿ ರೇಟಿಗೆ ಸಿಗ್ತಾರೆ, ಕಮ್ಮಿ ರೇಟಿಗೆ ತಗೊಳ್ಳಿ. ಬೈ ಬ್ಯಾಕ್ ಮಾಡ್ತೀರಾ ಅಂದ್ರೆ ನಿಮ್ಗೆ ಕಮ್ಮಿ ರೇಟಿಗೆ ಸಿಗ್ತಾರೆ. ಈ ಪ್ರೈಸ್ಗೆಲ್ಲ ಯಾರು ಮತ್ತೆ ಬಿಡ್ ಮಾಡಕ್ ಹೋಗಲ್ಲ. ಸುಮ್ನೆ ಅವ್ರಿಬ್ರು ಏನ್ ಮಾಡಿಲ್ಲ ಇನ್ನಿಂಗ್ಸ್. ನೀವು ಮಾರ್ಕ್ ರಾಮ್ ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡಿಲ್ಲ ಈ ಸೀಸನ್. ಜೋಶ್ ಇಂಗ್ಲಿಷು, ಮಾರ್ಕ್ ರಾಮ್, ನಿಮಗೆ ಮಿಚಲ್ ಮಾರ್ಷ್, ಇವ್ರು 3 ಜನ ತುಂಬಾ ಇಂಪಾರ್ಟೆಂಟ್ ಗುರು. ಮಾರ್ಕ್ ರಾಮ್ ಕೆಳಗೆ ಆಡ್ಸಿದ್ದೆ ಪ್ರಾಬ್ಲಮ್. 3 ಡೌನ್ 2 ಡೌನ್ ಅಲ್ಲ, 1 ಡೌನ್ ಓಕೆ, 1 ಡೌನ್ ಇಲ್ಲಿ ಓಪನಿಂಗ್ ಕಳಿಸಿ ಮಾರ್ಕ್ ರಾಮ್. ನಿಮಗೆ 1 ಡೌನ್ ಬೇಕಾದ್ರೆ ಈ ಜೋಶ್ ಇಂಗ್ಲಿಷ್ ಎಲ್ಲಿ ಬೇಕಾದ್ರೂ ಆಗ್ತದೆ. ಮಾರ್ಕ್ ರಾಮ್ ಇಸ್ ಅ ಕ್ವಾಲಿಟಿ ಓಪನರ್, ಅಲ್ಲಿ ಕ್ವಾಲಿಟಿ ಓಪನರ್ ಆಡ್ಸಿ ಮುಂದಿನ ವರ್ಷ ಇನ್ನೂ ಸ್ಟ್ರಾಂಗ್ ಆಗ್ತೀರಾ. ಬಟ್ ಓಕೆ ಆಯುಷ್ ಬಡೇನಿನ ಡ್ರಾಪ್ ಮಾಡ್ಬೇಡಿ, ಆಯುಷ್ ಬಡೇನಿನ ಕ್ವಾಲಿಟಿ ಪ್ಲೇಯರ್. ಇವ್ರಿಷ್ಟು 4 ಜನ ಕ್ವಾಲಿಟಿ, ಜೋಶ್ ಇಂಗ್ಲಿಷ್, ಮಿಚಲ್ ಮಾರ್ಷ್, ಮಾರ್ಕ್ ರಾಮ್ ಮತ್ತೆ ಆಯುಷ್ ಬಡೇನ್. ಇನ್ ಮುಂದೆ ಅದ್ಯಾಗ ಮುಕುಲ್ ಚೌಧರಿ, ಅಬ್ದುಲ್ ಸಮದ್, ಹಿಮ್ಮತ್ ಸಿಂಗ್ ಅಲ್ಲಿ ಯಾರನ್ನೇ ಟ್ರೈ ಮಾಡ್ತೀರೋ ಮಾಡ್ಕೊಳ್ಳಿ. ರಿಷಬ್ ಅಂತೂ ಪುರಾನ್ ಜಾಗದಲ್ಲಿ ಎಕ್ಸಾಕ್ಟ್ ಆಗಿ ನೋಡಿ, ಅವ್ನ ಡ್ರಾಪ್ ಮಾಡಿದ್ರೆ ಕಮ್ಮಿ ರೇಟಿಗೆ ಸಿಗ್ತಾರೆ. ಮತ್ತೆ ಇಲ್ಲಿ ಒಳ್ಳೆ ಫಿನಿಶ್ ಅನ್ನು ತಗೊಬಹುದು ಮಧ್ಯದಲ್ಲಿ. ಬೌಲಿಂಗು ಅಂತ ಏನ್ ಹೇಳ್ಕೊಳೋ ಬೌಲಿಂಗ್ ಅಂತ ಅನ್ಸ್ಲಿಲ್ಲ ಇವತ್ತು.
ಒಳ್ಳೆ ಕ್ವಾಲಿಟಿ ಬೌಲಿಂಗ್ ಇದೆ, ಪ್ರಿನ್ಸ್ ಯಾದವ್, ಮೊಹಸಿನ್ ಖಾನ್, ಮೊಹಮ್ಮದ್ ಶಮಿ ಅಂತೆಲ್ಲ. ಬಟ್ ಅರ್ಜುನ್ ತೆಂಡೂಲ್ಕರ್ ಹೇಳಲೇಬೇಕು ಇವ್ರು. ಅರ್ಜುನ್ ತೆಂಡೂಲ್ಕರ್ ಇವತ್ತು ಬೈ ಬರ್ ಬೆಸ್ಟ್ ಬೌಲರ್ LSG ಪರವಾಗಿ. ಎಲ್ಲ 10+ ಎಕನಾಮಿಲಿ ಇದ್ರು, ಇವಾಗ 9 ಇದೆ ಎಕನಾಮಿ. ಗುಡ್, ಓಕೆ. ನೀವು ಈ ತರ 10 per run rate ಅಲ್ಲಿ ಚೇಸ್ ಮಾಡ್ಬೇಕು, ಅದು ಈ ಸೀಸನ್ ಅಲ್ಲಿ 9 ಇದ್ರು ಗುಡ್ ಎಕನಾಮಿ, ಬೆಸ್ಟ್ ಎಕನಾಮಿ. ಯಾಕೆಂದ್ರೆ ಎಲ್ಲ ಪ್ಲೇಯರ್ 200-220 ಹೊಡಿಬೇಕಾದ್ರೆ ನೀವು 9 ಮೇಂಟೈನ್ ಮಾಡೋದು ಒಳ್ಳೆ. ಆಲ್ಮೋಸ್ಟ್ ಅವ್ರ ರನ್ ರೇಟ್ ಹತ್ತಿರ 11 per over ಏನಿತ್ತು ಯಾರ್ದು ಪಂಜಾಬ್, ಅದಲ್ಲಿ 9 ಇಟ್ಟಿದ್ದೀರಾ ಅಂದ್ರೆ ನಿಮ್ದು ಕ್ವಾಲಿಟಿ ಬೌಲಿಂಗ್ ಅರ್ಜುನ್ ತೆಂಡೂಲ್ಕರ್. ಬಟ್ ಅಬ್ದುಲ್ ಸಮದ್ ಗುರ್ನಿ ಸ್ಟ್ರೈಕ್ ಕೊಡ್ಬೇಕಿತ್ತು ಅರ್ಜುನ್ ತೆಂಡೂಲ್ಕರ್ಗೆ. ಯಾಕೆ ಅಂದ್ರೆ ಅರ್ಜುನ್ ತೆಂಡೂಲ್ಕರ್ಗೆ ಕ್ಷಮತೆ ಇದೆ. 3 ಡಾಟ್, 1 ಡಾಟ್ ಆಯ್ತು ಓಕೆ, 2 ಡಾಟ್ ಆಗಿ 3ನೇ ಡಾಟಿಗೆ ನೀವು ಕೊಡ್ಲಿಲ್ಲ, ಓಕೆ. ಆಮೇಲೆ 6 ಹೊಡೆದೆ, 4 ಹೊಡೆದೆ, ಅದೇನ್ ಅದು ಬೇರೆ. ಬಟ್ ಸ್ಟ್ರೈಕ್ ಕೊಡ್ಬೇಕಿತ್ತು ಅರ್ಜುನ್ ತೆಂಡೂಲ್ಕರ್. ಅರ್ಜುನ್ ತೆಂಡೂಲ್ಕರ್ ಕೆಪಬಿಲಿಟಿ ಇರೋ ಬ್ಯಾಟ್ಸ್ಮನ್. ಗೋವಾಗೆ ಆಲ್ಮೋಸ್ಟ್ ಓಪನಿಂಗ್ ಮಾಡ್ತಾರೆ T20 ಇರ್ತದೆ ಅಂತ ಪ್ಲೇಯರ್ ಅರ್ಜುನ್ ತೆಂಡೂಲ್ಕರ್. ಬಟ್ ಅರ್ಜುನ್ ತೆಂಡೂಲ್ಕರ್ ಕ್ವಾಲಿಟಿ, ಯಾಕೆಂದ್ರೆ ಅಷ್ಟು ಈ ಫೇಮ್ ಇದ್ರು ಕೂಡ ಒಂದು ಕ್ವಾಲಿಟಿ ಆಗಿ ಚೆನ್ನಾಗಿ ಇದ್ ಮಾಡಿ ಯಾವ್ದೇ ತರ ಇದಿಲ್ಲ ಅವರಿಗೆ, ಗರ್ವ ಆಗ್ಲಿ ಏನು ಇಲ್ಲ ಅರ್ಜುನ್ ತೆಂಡೂಲ್ಕರ್. ಕ್ವಾಲಿಟಿ ಪ್ಲೇಯರ್. ಬಟ್ ಓಕೆ, ಏನು ಮಾಡಕ್ಕಿಲ್ಲ, ಬ್ಯಾಡ್ ಲಕ್. ಒಂದ್ ಕ್ಯಾಚ್ ಇತ್ತು ಅಜ್ಜಿ ರಿಷಬ್ ಪಂತ್ ಬಾಯ್ ಬಿಟ್ಬಿಟ್ಟ. ಅದ್ ಯಾವ್ದು ಈಸಿ ಕ್ಯಾಚ್, ಬಾಯ್ಲಿ ಹಿಡಿಬೋದಿತ್ತು ಆ ಕ್ಯಾಚ್ನ ಬಿಟ್ಟ ಅಲ್ಲಿ. ಅದೊಂದು ಪ್ರಾಬ್ಲಮ್ ಆಯ್ತು. ಅದೊಂದು ಕ್ವಾಲಿಟಿ ಇತ್ತು. ಅದೊಂದಾಗಿದ್ರೆ ಅರ್ಜುನ್ ತೆಂಡೂಲ್ಕರ್ಗೆ ಅವಾಗ್ಲೇ ಒಂದು ವಿಕೆಟ್ ಸಿಕ್ಸಿ ಇನ್ನೂ ಮಜೆ ಪ್ರೆಷರ್ ತರಬೋದಿತ್ತು. ಆ ಪ್ರೆಷರ್ ತರಕ್ಕೆ ರಿಷಬ್ ಪಂತ್ ಪ್ರೆಷರ್ ಆಗಲ್ಲ. ಅವ್ರ ಟೀಮಿಗೆ ಪ್ರೆಷರ್ ಮಾಡ್ಕೊಳೋದು, ಬೇರೆ ಟೀಮಿಗೆ ಪ್ರೆಷರ್ ಕೊಡಲ್ಲ. ಮತ್ತೆ ಜೋಶ್ ಇಂಗ್ಲಿಷ್ 4 ಗುರು. ಜೋಶ್ ಇಂಗ್ಲಿಷ್ ಒಂಚೂರು ಬೇಗ ಬಂದ್ರೆ LSG ಫಾರ್ಚೂನೇ ಚೇಂಜ್ ಆಗ್ತದೆ. ನೆಕ್ಸ್ಟ್ ಇಯರ್ ಇರ್ತಾರೆ ಜೋಶ್ ಇಂಗ್ಲಿಷ್, ಮಿಚೆಲ್ ಮಾರ್ಷ್ ಕಚ್ಕೊಂಡ್ ನಿಂತ್ರ ಪವರ್ ಪ್ಲೇ ಮ್ಯಾಚ್ ಖತಮ್. ಅದಕ್ಕೆ ಎಡಮ್ ಮಾರ್ಕ್ ಪಡ್ಬಿಟ್ಟು ಇನ್ನೂ ಪುಷ್ ಮಾಡಿದ್ರೆ ಇನ್ನೂ ಒಳ್ಳೇದು. ಅವ್ರಿಬ್ರನ್ನ ಬಿಡ್ಬೇಡಿ. ಜೋಶ್ ಇಂಗ್ಲಿಷ್ ಇಂದು ಕ್ವಾಲಿಟಿ ಇನ್ನಿಂಗ್ಸ್ ನೆಕ್ಸ್ಟ್ ಇಯರ್ ಕಂಟಿನ್ಯೂ ಆಗುತ್ತೆ. ಪುರಾಣ ಡ್ರಾಪ್ ಮಾಡಿ ಮನೆ ಕಳಿಸ್ಬಿಡಿ. ಜೋಶ್ ಇಂಗ್ಲಿಷ್ ಮತ್ತೆ ಬಡೋನಿಂದ ಒಳ್ಳೆ ಸ್ಟಾರ್ಟ್ ಮಾಡಿದವರು. ಪವರ್ ಪ್ಲೇ ಒಳ್ಳೆ ಇನ್ನಿಂಗ್ಸ್, ಒಳ್ಳೆ 200+ ಸ್ಟ್ರೈಕ್ ರೇಟ್ ಅದ ಸ್ಟಾರ್ಟ್ ಮಾಡ್ದ, ಔಟ್ ಆಗಿದೆ ಕಾರಣ. ಓಕೆ, ಎಲ್ಲ ಚೆನ್ನಾಗಿ ಆಡ್ದು. ಅಬ್ದುಲ್ ಸಬಾದಿ ಒಳ್ಳೆ ಫಿನಿಶಿಂಗ್ ಬಂತು. ಓಕೆ, ಫ್ಯೂಚರ್ ಪರ್ಸನ್ ನೆಕ್ಸ್ಟ್ ಇಯರ್ ಒಳ್ಳೆ ಟೀಮ್ ಮಾಡ್ಕೊಂಡ್ ಬಂದ್ರೆ LSG ಅದು ನಡೆಯುತ್ತೆ. ಯಾಕೆಂದ್ರೆ ಬೌಲಿಂಗ್ ಏನ್ ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಇರೋದೇ ಮೇನ್ ಬ್ಯಾಟರ್ ಬಂತು ಪುರಾಣ ಪ್ರಾಬ್ಲಮ್ ಇರೋದು. ಇನ್ನೇನ್ ಮಾಡಕ್ಕಾಗುತ್ತೆ ಅವ್ರ ತಾನೆ. ಹಂಗಾಗಿ ಅದೊಂದು ಚೇಂಜ್ ಆದ್ರೆ ಒಳ್ಳೇದು ಅವರಿಗೆ. ಇಷ್ಟ ಹೇಳ್ಬೋದು ಇವ್ರ ಬಗ್ಗೆ. ಹಂಗಂದ್ರೆ ಇನ್ನು ನೆಕ್ಸ್ಟ್ ಸೆಗ್ಮೆಂಟಿಗೆ ಹೋಗೋಣ ಬನ್ನಿ ಫ್ರೆಂಡ್ಸ್.